1 ವರ್ಷ ಆಗಿರ್ಬೇಕು, ಹಾಸಿಗೆ ತೊಗೊಂಡು ಗುಡಿ ಕಟ್ಟಿಗೆ ಬರ್ತಾನೆ. ಮತ್ತು ಮಂದಿ ಅಂತಾರೆ ಅಲ್ಲೋ ಏನೋ ಇತ್ತಿತ್ತಾಗೆಲ್ಲ ಇಲ್ರಿ ನಮಗೆ ಅವ್ರಿಗೆ ಭಾಳ ಬಿದ್ದೈತಾಳ್ರಿ ಈಗ ನಿಮ್ಗೆ ಗೊತ್ತಾಗೋದಿಲ್ಲ ಅಂತ ಊರು ಮಂದಿ ಮುಂದೆ ಸುದ್ದಿ ಮಾಡ್ತಾನೆ. ಅದನ್ನು ಇಡೀ ಊರು ಮಂದಿಗೆ ಲಗ್ನ ಪತ್ರ ಕೊಟ್ಟು ಲಗ್ನಕ್ಕೆ ಕರೆದಾನ. ಇಡೀ ಊರು ಮಂದಿಗೆ ಲಗ್ನಕ್ಕೆ ಕರೆದು ಅಕ್ಕಿ ಕಾಳು ಹಾಕಿಸ್ಕೊಂಡಾನ. ಆಮೇಲೆ ಮತ್ತು ಮಂದಿ ಮುಂದೆ ಅವನ ಪ್ರಚಾರ ಮಾಡ್ತಾನೆ. ನಮಗೆ ಅವ್ರು ಸರಿ ಇಲ್ರಿ ಈಗ ಮತ್ತೆ ಎಲ್ಲಿ ಮಠ ಬರ್ತದೆ. ಮೊದಲು ನಿನ್ನ ಬಿಟ್ಟರೆ ನಾ ಇಲ್ಲ, ನನ್ನ ಬಿಟ್ಟರೆ ನೀ ಇರಬೇಡ ಅಂತ ಹೇಳ್ತಾನೆ. ಈಗ ಮತ್ತೆ ಮನ್ಯಾಗ ಚಲೋ ಮಾಡ್ಯಾನ, ಒಂದು ಮನ್ಯಾಗ ನಾ ಇರಬೇಕು ಇಲ್ಲ ನೀ ಇರ್ಬೇಕು. ಎಲ್ಲಿ ಹೊಂಟೈತದು? ಮತ್ತು ನೀವು ಸುಮ್ಮನೆ ಕುಂದ್ರಂಗಿಲ್ಲ ಯವ, ನೀವು ಹಂಗೆ ಮಾಡ್ತಿರ್ತೀರ. ಒಮ್ಮೆ ಈ ಕಡೆದು ಮಂದಿ ಏನಾದರೂ ಕುಡಿಯೋಕೆ ಕಲ್ತೈತೆ ಅಂದ್ರೆ ಅದಕ್ಕೆ ಕಾರಣ ನೀವು ಅದಿರೇ. ಹೆಂಗದಿರಿ ಅಂತ ಕೇಳಿದ್ರೆ ನಿಮಗೂ ಭಾಳ ಮಂದಿಗೆ ಗೊತ್ತಿರಲಿ. ಗಂಡ ಪಾಪ ಹೆಂಡತಿ ಅದಾಳ, ಮನ್ಯಾಗ ಮಕ್ಕಳದಾವ, ನಮ್ಮ ತಾಯಿ ಅದಾಳ, ಸಾಯಂಕಾಲ ದುಡಿದು ಮನೆಗೆ ಹೋಗ್ಬೇಕಂತ ಮನೆಗೆ ಬರ್ತಾನವ ಪಾಪ. ನಾನು ಮನ್ಯಾಗ ಹೋಗಿ ಒಂದು ಕಪ್ ಕಾಫಿ ಕುಡಿಬೇಕು, ಬೋರ್ಮಿಟ ಕುಡಿಬೇಕು ಅಂತ ಮನೆಗೆ ಬರ್ತಾನವ. ಮನೆಗೆ ಬಂದಾಗ ನೀವೇನು ಮಾಡ್ತೀರಿ? ಅತ್ತಿ ಕಂಟ್ರೋಲ್ನಾಗ ಹೆಂಗೆ ಇಟ್ಕೋಬೇಕಂತ ಒಂದು ಚಾನಲ್ ನೀವು ನೋಡಿರ್ತೀರಿ. ಸೊಸಿನ ಹೆಂಗೆ ಕಂಟ್ರೋಲ್ನಾಗ ಇಟ್ಕೋಬೇಕಂತ ಅವ್ರ ಹತ್ತಿ ಕೂತ್ಕೊಂಡು ಮ್ಯಾಗ ನೋಡಿರ್ತಾರೆ ಟಿವಿನ. ಇವ ಬಂದ ಕೂಡ್ಲೇನ ಮನೆಗೆ ಬಂದಾನ, ದುಡಿದು ಬಂದಾನ, ಇನ್ನೇನು ಭಾಳ ಚಲೋ ಬಂದು ಕುಂತಾನ. ಒಂದು ಕಪ್ ಕಾಫಿ ಮಾಡಿ ಕೊಟ್ಟು ಟಿವಿ ತೊಗೊಂಡು ನೋಡ್ಕೊಂತ ಕುಂದ್ರಿ, ಚಂದ ಅಡುಗೆ ಮಾಡ್ತೀನಿ, ಬಿಸಿ ಅಡುಗೆ ಮಾಡಿ ಇಲ್ಲೇ ಊಟ ಮಾಡೋನು, ಹೊರಗೆ ಹೋಗೋದು ಬ್ಯಾಡ ನೀವು ಅಂತ ಅಂದುಬಿಟ್ರೆ ಮನೆ ಬಿಟ್ಟು ಹೋಗೋದೇ ಇಲ್ಲ ಅವ ಗಣಮಗ, ಮನೆ ಬಿಟ್ಟು ಹೋಗೋದೇ ಇಲ್ಲ ಅವ. ಆದ್ರೆ ನಾವು ಮಾಡೋದೇನು ಏನಾಗಂಗಿಲ್ಲ ಅಂತ ತಿಳ್ಕೊಂಡು ಹಾಂಗೆ ಅವ್ರವ್ರು ರಾಗ ಹೇಳಕ್ಕೆ ಚಲೋ ಮಾಡ್ತಾಳೆ. ಬ್ಯಾಡ ಅನ್ನೋ ಕಾಲಕ್ಕೆ ಇದು ತೊಂಬನ್ನಿ ಕೆಂಪು ಬೆಕ್ಕ ಯಾರಿಗೆ ಯಾರಿಗೋ ಇವ್ರು ಎಷ್ಟು ಖುಷಿಯಿಂದ ಹೇಳಕತ್ತಾರ ನೋಡಿ. ಅನುಭವಜನ್ಯ ಅಂದ್ರೆ ಖುಷಿ ಆಕೈತದ ಅಷ್ಟೇ, ಮತ್ತೊಂದೇನು. ಬ್ಯಾಡ ಅನ್ನೋ ಕಾಲಿ ತೊಗೊಂಬಂದು ಯಾಕೆ ಹೆಸರು ಹೇಳಿದ್ರೆ ಮತ್ತೆ ಇಕ್ಕಿಂದ ಹೇಳ್ದಂಗೆ ಆಕೈತೆ ಅಂತ ಬೆಕ್ಕಿನ ಮೇಲೆ ಯಾಕೆ ಅಕ್ಕಿ ಬೆಳಿತಿರ್ತಾಳೆ. ಅವಾಗ ಅವ್ರು ಅಂತಾಳೆ, ಈ ನಮ್ಮ ಮನ್ಯಾಗ ಒಂದು ನಾಯಿ ಐತಿ, ಅದು ಯಾವಾಗ ಸಾಯ್ತೈತೆ ಅನ್ನೋದು ನನಗೆ ಗೊತ್ತಾಗೋಲ್ಲ ಅಂತ ಅವ್ರ ಸೊಸೆ ಅಂತಾಳೆ. ಈಕಿ ಬೆಕ್ಕಂದ್ರೆ ಆಕಿ ನಾಯಿ ಅಂತಾಳೆ. ಅವಾಗ ಮತ್ತು ಇಬ್ಬರು ನ್ಯಾಯ ನೋಡಿದ ಮೇಲೆ ಇವ ಅಂತಾನೆ, ನಮ್ಮ ತಾಯಿ ನೋಡಿದರೆ ತಾಯಿ ನೋಡ್ಬೇಕು, ನೋಡೋಕ್ಕೆ ಅಂತಾಳೆ, ನೋಡು ನಿಮ್ಮ ಅವು ಇರ್ಬೇಕು ಒಂದು, ಇಲ್ಲ ನಾ ಇರ್ಬೇಕು ಒಂದು. ಅವಾಗ ತಾಯಿ ಅಂತಾಳೆ, ನೋಡಪ್ಪ ಹೊತ್ತು ಬೆತ್ತು ಎಲ್ಲ ಇಷ್ಟಾಕೊಂಡ ದೊಡ್ಡವನ್ನು ಮಾಡಿದ ಮೇಲೆ ಏನು ಮುತ್ತು ಕೊಡಾಕೆ ಬಂದಾಗ ತುತ್ತು ಕೊಟ್ಟಕ್ಕಿನ ಮರಿತಿ ಏನಪ್ಪ ಅಂತ ಆಕಿ ಭಾವನಾತ್ಮಕವಾಗಿ ಹಿಡಿದಿಟ್ಬೇಕಂತಾಳೆ. ನೋಡು ಜೀವನ ಮಾಡೋಕೆ ನಾ ಇರಬೇಕು ನಿಮ್ಮವ್ ಇರಬೇಕು ವಿಚಾರ ಮಾಡಂದಾಗ ಇದು ಬುರುಮಿಟ ಕುಡಿದ್ರೆ ಹೋಗಂಗಿಲ್ಲ ಅಂತ ತಿಳ್ಕೊಂಡು ಹೊರಗೆ ಹೋಗಿ ಒಳಗೆ ಹಾಕ್ಕೊಂಡು ಬಂದಂದು ನಿಮ್ಮ ಕಂಟ್ರೋಲ್ ತಪ್ಪಿಸ್ತಾನ. ಖರೆ ಐತೆ ಸುಳ್ಳು ಐತೆ? ಖರೆ ಐತೆ. ಎಷ್ಟು ದೊಡ್ಡ ವಿಶಾಲ ಹೃದಯ ಐತ್ರಿ ನಿಮ್ಮದು, ಎಷ್ಟು ಜಲ್ದಿ ಹೋಗ್ಕೊಂತೀರಿ ಎಲ್ಲ. ಅಂದರೆ ನಾ ಹೇಳಬೇಕಾಗಿರುವಂಥದ್ದು ಮೂಲ ಆಯುಷ್ಯ ಹೋಗುತ್ತಿದೆ, ಭವಿಷ್ಯ ತೊಲಗುತ್ತಿದೆ. ನೀವು ಸುಮ್ಮನೆ ಕುಂದಿರ್ಬೇಕಲ್ಲ. ಗಂಡಗೆ ಪಾಪ ಖುಷಿಯಾಗಿ ಹೆಂಡತಿ ಹೇಳಿದ್ಲು, ಅಲ್ರಿ ನಾವು ಹೊಳ ತವ್ರ ಮನೆಗೆ ಹೋಗ್ತೀನಿ, ಹೊಳ ತವ್ರ ಮನೆಗೆ ಹೋಗ್ಬೇಕಾದ್ರೆ ಯಾವಾಗ ಹೋದ ನಿಮಗೆ ಭಾಳ ದುಃಖ ಆಕತಿ ಅಂತ ಕೇಳಿದ್ಲಕ್ಕಿ ಗಂಡಗೆ. ಅವ ಅಂದ, ನನಗೇನು ದುಃಖ ಪಕ್ಕ ಆಗೋದಿಲ್ಲ, ಹೋಯ್ ಬಾ ನೀ ಮೊದಲು ಹೋಗೋದಿದ್ರ ಅಂದವ. ಹೋಗಿ ಬಂದ್ಬಿಡಿ ನೀನು. ಇಲ್ಲ ಹೇಳಬೇಕಾ ನೀವು ಅತ್ತ ಅದನ್ನೆಲ್ಲ ತೊಗೊಂಡು ಏನು ಮಾಡ್ತೀವಿ, ಸುಮ್ಮನೆ ಹೋಯ್ ಬಾ ಅಂದವ. ಸುಮ್ಮನೆ ಹೋಯ್ ಬಾ ಅಂದ್ರೆ ಸುಮ್ಮನೆ ಹೋಗ್ಬರ್ಬೇಕಿಲ್ಲ. ಇಲ್ಲ ನಾ ಏನು ದೀಪಾವಳಿಗೆ ಹೋಗ್ತೀನಲ್ಲ ಅವಾಗ ದುಃಖ ಆಕೈತು, ಏನು ಹುಡುಗರದು ಇಂಟರ್ನಲ್ ಸೂಟಿ ಬಿಟ್ಟಿರ್ತೈತಲ್ಲ ಅವಾಗ ಹುಡುಗರು ಕರ್ಕೊಂಡು ಹೋಗ್ತೀನಲ್ಲ ಅವಾಗ ದುಃಖ ಆಕೈತು, ಏನು ಆ್ಯನ್ಯುವಲ್ ಡೇ ಎಲ್ಲ ಎಕ್ಸಾಮ್ ಮುಗಿಸ್ಕೊಂಡ ಮೇಲೆ 1-2 ತಿಂಗಳು ಹೋಗ್ತೀನಲ್ಲ ಅವಾಗ ದುಃಖ ಆಕೈತು ಅಂತ ಅಂದಾಗ ಅವ ಗಂಡ ಅಂದ, ನನಗೆ ಯಾವಾಗ ದುಃಖ ಆಗೋದಿಲ್ಲ ಅಂದವ. ಇಲ್ಲ ಇವತ್ತು ಹೇಳಬೇಕು ನೀವು ಯಾವಾಗ ದುಃಖ ಆಕೈತೆ ಹೇಳ್ರಿ. ನಾ ಯಾವಾಗ ತವ್ರ ಮನೆಗೆ ಹೋದಾಗ ನಿಮಗೆ ದುಃಖ ಆಕೈತಿ ಅಂತ ಹೇಳಿದಾಗ ಗಂಡ ಹೇಳಬೇಕನ ಅಂದವ. ಹೇಳಬೇಕು ನೀ ಈಗ ಅಂತ ಹೇಳ್ತೀನಿ ನಿಂತಲು. ಅವಾಗ ಅವ ಏನು ಅನ್ಬೇಕು, ನನಗೆ ನೀನು ಆ್ಯನ್ಯುವಲ್ ಡೇ ಮುಗಿಸ್ಕೊಂಡು ಹೊಕ್ಕಿಯಲ್ಲ ಅವಾಗ ಹೋದಾಗೂ ದುಃಖ ಆಗೋದಿಲ್ಲ, ಮತ್ತು ಯಾವುದಾದ್ರು ದೀಪಾವಳಿ ಹಬ್ಬಕ್ಕೆ ಹೊಕ್ಕಿಯಲ್ಲ ಅವಾಗ ಹೋದಾಗೂ ದುಃಖ ಆಗೋದಿಲ್ಲ, ಹುಡುಗರು ಕರ್ಕೊಂಡು ಹೋಗೋದಾಗೂ ದುಃಖ ಆಗಂಗಿಲ್ಲ. ಮತ್ತು ಯಾವಾಗ ದುಃಖ ಆಕೈತೆ ಅಂದರೆ ಈ ಕಡೆಯಿಂದ ಹೋಗಿ ಆ ಕಡೆಯಿಂದ ಹೊಳ್ಳಿ ಬರ್ತೀನಿ ಅಂತ ಫೋನ್ ಹಚ್ತೀಯಲ್ಲ, ಹಿಂದೆ ಕುಂತ ಅನ್ನಗಳು ಚಪ್ಪಾಳಿ ಹೊಡ್ಯಾಕತ್ತಾರ, ಈ ಕಡೆಯಿಂದ ಹೋಗಿ ಜಸ್ಟ್ ಕಮ್ ಬ್ಯಾಕ್ ಮಾಡ್ತೀಯಲ್ಲ ಅವಾಗ ನೋಡಿ ನನಗೆ ದುಃಖ ಆಗೋದು ಅಂದವ. ಅಂದರೆ ಸಂಸಾರ ಅಂದರೆ ಇದ್ದಂಗೆ ಇರೋದಿಲ್ಲ. ಅದಕ್ಕೆ ಅಂತಾರೆ ಅವರು, ಆಯುಷ್ಯ ಹೋಗುತ್ತಿದೆ, ಭವಿಷ್ಯ ತೊಲಗುತ್ತಿದೆ, ಕೂಡಿರ್ದ ಸತಿಸುತರು ತಮಗೆ ಹರಿದು ಹಂಚಿ ಹೋಗುತ್ತಿದ್ದಾರೆ, ಬಂಜೆಯಾಗಿ ಕೆಡಬೇಡ. ಯಾಕೆ ಸುಮ್ಮನೆ ಹಂಗೆ ಖಾಲಿ ಕಟ್ಕೊಂತ ಹೊಂಟಿಯಪ್ಪ? ನಾ ತಿಳ್ಕೊಂಡು ನಾನು ಬಿಟ್ಟರೆ ಏನೋ ಇಲ್ಲ ಇಲ್ರಿ, ನಮ್ಮ ಮನೆಯಾಗ ಏನೂ ನಡೆಯಂಗಿಲ್ಲ. ಅವ್ರು ಅಂತಿರ್ತಾರೆ ನೀವು ಹೊರಗಡೆ ಹೋಗಿ ಮಾರ ನಾವು ಮಾಡ್ತೀವಿ ಅಂತ ಅವ್ರು ಅಂತಾರೆ. ನಾವು ಅನ್ಕೊಳ್ಳೋದೆಲ್ಲ ಮನೆ ಬಿಟ್ಟು ಇನ್ನೂ 2 ಹೆಜ್ಜೆ ಹೊರಗೆ ಬಂದಿಲ್ಲ, ಹಾಲು ಫೋನ ಕದಾಗಿದ್ದು ಹಾಕ್ಕೊಂಡಿಲ್ಲ. ಯಾಕೆ ಇವ್ರು ಹೋದ್ರು ಹೊರಗೆ ಬಂದ್ರೆ ಅವ್ರು ಕದ ಹಾಕೋದಿಲ್ಲ ನನ್ನ ಮನ್ಯಾಗ. 1 ತಾಸು ಆಗಿರುತ್ತೆ, ಜಸ್ಟ್ ಕಾಲ್ ಮಾಡಿ ಊಟ ಮಾಡಿದ್ದಿಲ್ಲ, ಯಾಕೆ ಇವ್ ಹೋಗ್ಯಾನಂದ್ರೆ ಊಟ ಬಿಡ್ತಾರನ್ನ ಯಾರು ಊಟ ಬಿಡೋದಿಲ್ಲ, ಯಾರು ಹೋಗೋದಿಲ್ಲ. ಆದ್ರೆ ನಾವು ಹಂಗೆ ಅತಿ ತಿಳ್ಕೊಂಬಿಟ್ಟಿವಿ. ಏನು ತಿಳ್ಕೊಂಡಿವಿ? ನನ್ನ ಬಿಟ್ಟರೆ ಏನೂ ಇಲ್ಲ ಅಂತ, ನನ್ನ ಬಿಟ್ಟರೆ ಏನೂ ಇಲ್ಲ ಅಂತ. ಜಗತ್ತಿಷ್ಟು ವಿಶಾಲ ಐತಿ, ಜಗತ್ತಿನಾಗ ಮರು ಏಟು ಕೊಟ್ಟಾನ ಭಗವಂತ ಅಂತಂದರೆ ಆಗಿದ್ದೆಲ್ಲ ತಲೆಯಾಗ ಇಟ್ಕೊಂಡು ಕುಂತು ಬಿಟ್ಟಿದ್ರೆ ಜಗತ್ತು ಹುಚ್ಚಾಗಿಬಿಡ್ತಿತ್ತು. ಅದಕ್ಕೆ ಮರು ಕೊಟ್ಟಾನ. ಆ ಮರುವಿನೊಳಗೆ ನಾವು ಪರಮಾತ್ಮನನ್ನು ಅರಿವನ್ನು ತಿಳ್ಕೊಂಡ್ಬಿಟ್ರೆ ಈ ಮರುವಿಗೆ ಒಂದಿಷ್ಟು ಬುದ್ಧಿ ಸಿಕ್ಕಂಗಕತ್ತೆ ಅನ್ನೋ ಕಾರಣಕ್ಕನ
ಈ ಆಧ್ಯಾತ್ಮ ಪ್ರವಚನ ಕೇಳೋದೇ ಹೊರತಾಗಿ ಮತ್ತೊಂದು ಕಾರಣಕ್ಕೆ ಅಲ್ಲ ಅನ್ನುವಂಥದ್ದು. ಆಯುಷ್ಯ ಹೋಗುತ್ತಿದೆ. ಈಗ ಅದಿರಲ್ಲ, ಇವತ್ತಿಲ್ಲಿ ಕುಂತೀವಿ ನಾವು, ಇಲ್ಲಿ ಕುಂತೀವಿ ಅಂದ್ರೆ ಒಂದು ದಿವಸ ಹೋಗಿಬಿಡ್ತು. ಮನುಷ್ಯಾಗ ಆಯುಷ್ಯ ಎಷ್ಟಮ್ಮ? ಆಯುಷ್ಯ ಎಷ್ಟು ಮನುಷ್ಯಾಗ? ಯಾರು ನಿಮ್ಗೆ ಯಾರಿಗೆ ಆಯುಷ್ಯ ಇಲ್ಲ ನೀವು ಬದುಕಿಲ್ಲ? ಎಷ್ಟಪ್ಪ ಮನುಷ್ಯಾಗ ಆಯುಷ್ಯ ಎಷ್ಟು? ಹೇಳ್ರಿ, ನಿಮ್ಗೆ ತಿಳಿದಷ್ಟು ಹೇಳ್ರಿ, ಅದ್ರಾಗ ಏನೈತಿ? ನನಗೆ ಗೊತ್ತೈತಿ ನೀವು ಯಾಕೆ ಹೇಳಕತ್ತಿಲ್ಲ ಅಂತಂದ್ರೆ, ಕರೋನಾ ಬರೋ ಟೈಮ್ಗಿಂತ ಮುಂಚೆ ಹೇಳ್ತಿದ್ರಿ ನೀವು. ಈ ಕರೋನಾ ಬಂದ ಮೇಲೆ ಆಯುಷ್ಯ ಹೇಳಕ್ಕೆ ತಯಾರಿಲ್ಲ ನೀವು. ಯಾಕಂತಂದ್ರೆ ಪರಮಾತ್ಮ ಬರ್ದಾನ 100 ಇಯರ್ ಅಂತ ಇದ್ರ ಮೇಲೆ ಬರ್ದಾನ, ಹಿಂಗೆ ಹಣಿ ಮೇಲೆ 100 ಇಯರ್ ಅಂತ ಹಣಿ ಮೇಲೆ ಬರ್ದಾನ. ಬೆನ್ನ ಮೇಲೆ ಒಂದು ನೋ ಗ್ಯಾರಂಟಿ ಅಂತ ಸಿಕ್ಕವತ್ತಾನ. ಯಾವಾಗ ಹಾರತಾವ ಹೇಳೋಕ್ಕಾಗೋದಿಲ್ಲ. ಕೆಲವು ಅರ್ಧ ರೋಡ್ನಾಗ ಹೊಕ್ಕಾವ, ಇನ್ನು ಕೆಲವು ಮಂದಿ ಆ ಕಡೆ ಹೊಕ್ಕಾವ, ಇನ್ನು ಕೆಲವು ಮಂದಿ ತಾವ ಹೊಕ್ಕಾವ, ಇನ್ನು ಕೆಲವು ಮಂದಿ ವಯಸ್ಸಾದ ಮೇಲೆ ಹೊಕ್ಕಾವ. ಅವ ಕೊಟ್ಟಿದ್ದು 100 ವರ್ಷನ, ಅವ ಕೊಟ್ಟಿದ್ದು 100 ವರ್ಷನ. ಆದರೆ ಮನುಷ್ಯ ಅದನ್ನು ಎದಕ್ಕದಕ್ಕರ ಬಳಸ್ಕೊಂಡು ಏನೇನಾರು ಮಾಡಿಕೊಂಡು, ಇದು ಸುಂದರವಾಗಿರುವಂಥ ಶರೀರ, ಈ ಶರೀರದ ಬಗ್ಗೆ ಕಲ್ಪನೆ ಬೇಕು. ಅದ್ಭುತ ಶಕ್ತಿಯನ್ನು ತುಂಬಿಟ್ಟಾನ. ಒಂದು ಕಂಪ್ಯೂಟರ್ ಬಗ್ಗೆ ನಾವು ಮಾತಾಡ್ತೀವಿ, ಒಂದು ಮೈಕ್ರೋಚಿಪ್ ಬಗ್ಗೆ ನಾವು ಮಾತಾಡ್ತೀವಿ, ಮತ್ತು ಮೊಬೈಲ್ ಫೋನ್ ಬಗ್ಗೆ ನಾವು ಮಾತಾಡ್ತೀವಿ, ನಾವು ಏರೋಸ್ಪೇಸ್ ಬಗ್ಗೆ ಮಾತಾಡ್ತೀವಿ. ಇಷ್ಟೆಲ್ಲ ಮಾತಾಡ್ಬೇಕಾದ್ರೆ ಇದನ್ನೆಲ್ಲ ಕಂಡು ಹಿಡಿದಿದ್ದು ದೇಹನೇ ಅನ್ನುವಂಥ ಬುದ್ಧಿ ನಮಗೆಲ್ಲರೂ ಇರಬೇಕಾಗ್ತದೆ. ಇಷ್ಟ ಕೊಂಡ ಕಂಡು ಹಿಡಿಯುವಂಥ ದೇಹ ಸೃಷ್ಟಿ ಮಾಡಿರ್ಬೇಕಾದ್ರೆ ಇದನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಭಗವಂತ ಎಷ್ಟು ಬುದ್ಧಿವಂತಿರ್ಬೇಕು ಅನ್ನುವಂಥದ್ದನ್ನು ತಿಳ್ಕೊಳ್ಳೋದ ಆಧ್ಯಾತ್ಮ. ನಾನಾ ಶಾಣೆ ಅಂತ ಹೋಗೋದಲ್ಲ ಇದು. ನನಗೆ ಗೊತ್ತಾಗಲಾರ್ದು ಇನ್ನೂ ಎಷ್ಟೋ ಈ ಜಗತ್ತಿನೊಳಗೆ ರಹಸ್ಯ ಅಡಿಕೊಂಡು ಕುಂತದ. ಎಷ್ಟು ರಹಸ್ಯ ಅದ, ಇನ್ನೂ ಹುಡುಕಾಕತ್ತಾರ, ಇನ್ನೂ ಮಾಡಾಕತ್ತಾರ. ಹೆಂಗೆ ಇರಬೇಕು, ಹೆಂಗೆ ನಾವು ತಿಳ್ಕೊಂಡಿದ್ದು ಭಾಳ ಸ್ವಲ್ಪ. ಈ ಜಗತ್ತಿನೊಳಗೆ ನಾವು ತಿಳ್ಕೊಂಡಿದ್ದು ಭಾಳ ಸ್ವಲ್ಪ. ತಿಳ್ಕೊಳ್ಬೇಕಾಗಿರುವಂಥದ್ದು ಸಿಕ್ಕಾಪಟ್ಟೆ ಅದ. ಅದಕ್ಕೆ ಕೂಡಲ ಸಂಗನ ಒಲಿಸ ಬಂದ ಪ್ರಸಾದ ಕಾಯವ ಕೆಡಿಸಲಾಗದು. ಇದು ದೇವರನ್ನು ಒಲಿಸೋದಕ್ಕೆ ಬಂದಿರುವಂಥ ಪ್ರಸಾದ ಕಾಯ. ಒಂದು ಕಾಯಿ ಕೆಟ್ಟರೆ ಕಾಯಿ ಎದಕ್ಕೂ ಬರೋದಿಲ್ಲ ಅಂತ ವಿಚಾರ ಮಾಡ್ತೀರಿ. ದೇವಸ್ಥಾನಕ್ಕೆ ಕಾಯಿ ಒಡ್ಸಕ್ಕೆ ಹೋದ್ರಿ ಅಂತಂದರೆ, ದೇವಸ್ಥಾನದಾಗ ಕಾಯಿ ಒಡಿತು ಅಂತಂದ್ರೆ ಒಡೆದಿದ್ದು ಕಾಯಿ ಚಲೋ ಇದ್ರೆ ಮನೆ ತೊಗೊಂಡು ಬರ್ತೀರಿ. ಇಲ್ಲ ಅಂದರೆ ಕೆಟ್ಟದ್ದಂದ್ರೆ ನಿಮಗೆ ಇರಲಿ ಅಂತ. ಇತ್ತಿತ್ತಾಗ ದೇವ್ರ ಕಾಯಿ ಒಡಿಸೋರು ಸಹಿತ ದಿವಸ ನೋಡ್ಕೊಂಡು ಕಾಯಿ ಒಡ್ಸಾಕತ್ತಾರ. ಹಿಂದಿನ ಕಾಲದೊಳಗೆ ಅಮಾಸಿ ಹುಣ್ಣಿಮೆ ಇತ್ತಂದ್ರೆ ಪಟ್ನ ಹೊಡೆದ ಬಿಡ್ತಿದ್ರು ಅವು. ಇತ್ತಿತ್ತಾಗಿನ ಕೆಲವು ಮಂದಿ ಹೊಸ ಮಂದಿ ಮಾಡಲ್ ಭಕ್ತರು ಹುಟ್ಟ್ಯಾರಲ್ಲ, ಅವರೆಲ್ಲ ಶನಿವಾರಕ್ಕೊಮ್ಮೆ ಅಟ್ಟ ಕಾಯಿ ಹೊಡಿತಾರೆ. ಯಾಕಯ್ಯವ ಶನಿವಾರಕ್ಕೊಮ್ಮೆ ಯಾಕೆ ಹನುಮಪ್ಪ ಹೊಡಿತಾರೆ ಅಂದ್ರೆ, ಐತಾರು ಮನೆಯಾಗ ಇರ್ತಾರೆ, ಚಟ್ನಿ ಮಾಡ್ಕೊಳಕ್ಕೆ ಬರ್ತೈತೆ ಅಂತದ. ಚಟ್ನಿ ಮಾಡ್ಕೊಳಕ್ಕೆ ಕಾಯಿ ಹೊಡ್ಕೊಂಡವ್ರೆ ಹೊರತಾಗಿ ಆ ಕಾಯಿ ಹೊಡಿಯುವಂಥ ಉದ್ದೇಶ ಭಾಳ ಮಂದಿಗೆ ಗೊತ್ತಿರ್ಬೇಕಲ್ಲ. ನೋಡಿ, ಕೈಯೊಳಗೆ ಕಾಯಿ ಇರ್ತದೆ, ಕಾಯಿ ಒಳಗೆ ಕೊಬ್ಬರಿ ಇರ್ತದೆ. ಆ ಕೊಬ್ಬರಿ ಇತ್ತು ಅಂತಂದ್ರೆ ಕಾಯಿ ಕಿಮ್ಮತ್ತು ಬರ್ತದೆ. ಕಾಯಿ ಒಳಗೆ ಕೊಬ್ಬರಿ ಇರಬೇಕು. ಆ ಕಾಯನ್ನು ಹೊಡಿತಕ್ಕಂಥ ಇದಕ್ಕೆ ದೇಹಕ್ಕೆ ಕಾಯ ಅಂತ ಕರೀತಾರೆ. ಆ ಕಾಯಿ ಒಳಗೆ ಕೊಬ್ಬರಿ ಇದ್ದಂಗೆ ಈ ಕಾಯದೊಳಗೆ ಒಂದಿಷ್ಟು ಕಬರು ಇರಬೇಕು. ಅಂದ್ರೆ ಮಾತ್ರ ಆ ಕಾಯಿ ಹೊಡೆದಿದ್ದು ಸಾರ್ಥಕ ಆಗ್ತದೆ. ಕಬರು ಮೀನ್ಸ್ ಜ್ಞಾನ. ಜ್ಞಾನ ಇದ್ದಿದ್ದಕ್ಕೆ ಭಾಳ ಬೆಲೆ ಐತಿ. ಜ್ಞಾನ ಇರಲಿಲ್ಲ ಅಂದ್ರೆ ಬೆಲೆ ಕೊಡೋಂಗಿಲ್ಲ. ಹಾಕ್ಕೊಂಡು ಬಟ್ಟೆಯಿಂದ ಬೆಲೆ ಕೊಡೋದಾಗಿದ್ರೆ ದೊಡ್ಡ ವ್ಯಕ್ತಿಗಳು ಎಂತಿಂತ ಚಲೋ ಬಟ್ಟೆ ಹಾಕ್ಕೊಂಡು ಅಡ್ಡಾಡ್ತಾರೆ. ಹಾಗಾದ್ರೆ ಮಹಾತ್ಮ ಗಾಂಧೀಜಿಯವರು ಚಲೋ ಬಟ್ಟೆ ಹಾಕ್ಕೊಳ್ಳೇ ಇಲ್ಲ. ಅವರು ಒಂದು ಪ್ರಸಂಗ ನೋಡಿದ್ರೆ ಅಷ್ಟೇ, ಅವರು ತುಂಡು ಬಟ್ಟೆಯನ್ನು ಹಾಕ್ಕೊಂಡಿರ್ತಕ್ಕಂಥ, ಮೈ ಮೇಲೆ ಬಟ್ಟೆನೇ ಇರದಿರ್ತಕ್ಕಂಥ ಹೆಣ್ಮಗಳನ್ನು ನೋಡಿದಾಗ, ಗಣಮಗನ ನೋಡಿದಾಗ, ನನ್ನ ಭಾರತ ದೇಶದ ಜನ ಈ ಬಟ್ಟಿಲ್ಲಾರ್ದಂಗೆ ಬದುಕಾಕತ್ತಾರೆ, ನಾ ಯಾಕೆ ಶೂಟು ಬೂಟ್ ಹಾಕ್ಕೊಂಡು ಅಡ್ಡಾಡಬೇಕು ಅಂತ ಅವ್ರು ಅವತ್ತ ಬಟ್ಟೆಯನ್ನು ಬಿಟ್ಟರು. ಒಂದು ಲಂಗೋಟಿ. ಇಡೀ ಜೀವನ ತಿರುಗಿದ್ದೀರಿ ಲಂಗೋಟಿ ಮೇಲೆ, ಇವತ್ತು ಆಸೀನರಾಗಿದ್ದೀರಿ 2,000 ನೋಟಿನ ಮೇಲೆ. ತಿಳಿದೈತಿ? ಹಾಂ ಇವತ್ತು ಅವ್ರದ್ದು ಪುಣ್ಯತಿಥಿ ಏನ್ರಿ? ನೋಡ್ರಿ, ಮಹಾತ್ಮ ಗಾಂಧೀಜಿ ಅವ್ರದ್ದು ಪುಣ್ಯತಿಥಿ ಅಂತ ವಿಶೇಷ ಗೊತ್ತಲ್ಲ. ಇಡೀ ಜೀವನ ತಿರುಗಿರಿ ಲಂಗೋಟಿ ಮೇಲೆ. ಇವತ್ತು ಎದ್ರ ಮೇಲೆ ಕುಂತಾರೆ ಗಾಂಧೀಜಿ ಅವರು? ಎದ್ರ ಮೇಲೆ ಕೂತಾರೆ? ದೇಶಕ್ಕೆ ನಮಗೆಲ್ಲರಿಗೂ ಒಬ್ಬ ತಂದೆ, ಆದರೆ ಇಡೀ ದೇಶಕ್ಕೆ ರಾಷ್ಟ್ರಪಿತ ಯಾರಪ್ಪ? ಯಾವ ವ್ಯಕ್ತಿ ಈ ಜಗತ್ತನ್ನು ಬಿಟ್ಟು ಹೋದಾಗ ವಿಶ್ವಸಂಸ್ಥೆ ಒಳಗಿರ್ತಕ್ಕಂಥ ಎಲ್ಲ ಬಾವುಟಗಳನ್ನು ಕೆಳಗಿಳಿಸಿದ್ರು. ಯಾಕೆ ಇಳಿಸಿದ್ರು ಅಂದರೆ, ಕ್ರಾಂತಿಯಿಂದ ಹೊಡೆದಾಡಿ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಸಿಗಬೇಕಾದ್ರೆ 7 ಲಕ್ಷ ಜನಗಳ ಪ್ರಾಣ ಹೋಗೈತೆ. ನಿಮ್ಗೆ ಗೊತ್ತಿರಲಿ, 7 ಲಕ್ಷ ಜನ ಪ್ರಾಣ. 33 ಕೋಟಿ ಜನ ಇತ್ತು ಬ್ರಿಟಿಷರು ಈ ದೇಶಕ್ಕೆ ಬರಬೇಕಾದ್ರೆ. 33 ಕೋಟಿ ಜನ ಇರುವಂಥ ಟೈಮ್ದೊಳಗೆ ಅವ್ರು ಕೇವಲ 10,000 ಮಂದಿ ಬಂದಾರ. ನಿಂತವ್ರು ತೋ ಅಂತ ಉಗಳಿದ್ರೆ ತೇಲಿ ಹೊಕ್ಕಿದ್ರು ಅವರು. ಆದರೆ ಅವ್ರ ಒಳಗೆ ನಮ್ಮವ್ರು ಸೇರಿಕೊಂಡಿದ್ದಕ್ಕೆ, ಅವ್ರು ನಮ್ಮನ್ನು ಆಳಿ ಹೋದರೆ ಹೊರತಾಗಿ ಅವ್ರು ಯಾವ ಕಾಲಕ್ಕೂ ನಮ್ಮನ್ನು ಆಳುವಂಥ ತಾಕತ್ತು ಅವ್ರಿಗೆ ಬರ್ತಿರಲಿಲ್ಲ ಅನ್ನುವಂಥದ್ದನ್ನು ನಾವೆಲ್ಲ ತಿಳ್ಕೊಳ್ಬೇಕಾಗ್ತದೆ. ಯಾವುದೇ ಒಂದು ಕೆಡಬೇಕಾದ್ರೆ ಮೊದಲು ನಮ್ಮವ್ರು ಒಳಗೊಬ್ಬರು ಸಿರಬೇಕು. ಅದಕ್ಕೆ ಅಂದಾಗ ಮಾತ್ರ ಕೆಡ್ತದ, ಇಲ್ಲ ತಂದು ಕೆಡೋಕ್ಕಾಗೋದಿಲ್ಲ. ಯಾವಾಗ ನೋಡ್ರಿ, ವಿಚಾರ ಮಾಡಿರಿ, ಯಾವನೋ ಒಬ್ಬವ ಕೊಡ್ಲಿ ತೊಗೊಂಡು ಹೊಂಟಿದ್ದು, ಹಿಂಗೆ ಕೊಡ್ಲಿ ಹಿಡ್ಕೊಂಡು ಹೊಂಟಾಗ ಒಂದು ಗಿಡ ನೋಡ್ತಂತೆ. ಎಲ್ಲ ಗಿಡ ನೋಡಿದ ಕೂಡಲೇ ಹೆದರಾಕತ್ತು ಗಿಡ.
ಕೊಡ್ಲಿ ತೊಗೊಂಡು ಬರಾಕತ್ತಾನ ಕಡಿತಾನ, ಕೊಡ್ಲಿ ತೊಗೊಂಡು ಬರಾಕತ್ತಾನ ಕಡಿತಾನ. ಸಣ್ಣ ಗಿಡ ಇದ್ದಿದ್ದು ಮಗ್ಗಲ ಗಿಡಕ್ಕೆ ಹೇಳ್ತು, ಸಣ್ಣ ಗಿಡ ಇದ್ದಿದ್ದು ಮಗ್ಗಲ ಗಿಡಕ್ಕೆ ಹೇಳ್ತು ಏನಂತ, ಕೊಡ್ಲಿ ತೊಗೊಂಡು ಹೊಂಟಾನ ಕಡಿಯಾಕ ಬರಾಕತ್ತಾನ. ಎಲ್ಲರೂ ಹೆದರ್ಕೊಂಡು ಕುಂತಾಗ ದೊಡ್ಡ ಗಿಡ ಸಣ್ಣ ಗಿಡಕ್ಕೆ ಕೇಳ್ತಂತ, ಬರೇ ಕೊಡ್ಲಿ ತೊಗೊಂಡು ಹೊಂಟಾನು, ಅದ್ರೊಳಗೆ ನಮ್ಮವ ಯಾವನಾರ ಒಬ್ಬ ಅದಾನೋ ತಿಳಿದತನ ಇಲ್ಲಿ ನಿಮಗೆ ಏನು? ದೊಡ್ಡ ಗಿಡ ಸಣ್ಣ ಗಿಡಕ್ಕೆ ಕೇಳ್ತದ, ಬರೇ ಕೊಡ್ಲಿ ಹಿಡ್ಕೊಂಡು ಹೊಂಟಾನು, ಅದ್ರಾಗ ನಮ್ಮವ ಒಬ್ಬ ಯಾವನಾರ ಅದಾನ ಅಂತಂದ್ರೆ ಮರದ ಕಟ್ಟಿಗೆಯಿಂದ ಮಾಡಿರ್ತಕ್ಕಂಥ ಕೊಡ್ಲಿ ಕಾವು ಇರ್ತದಲ್ಲ, ಕಾವು ಇರ್ಲಾರ್ದಾರ ಬರೀ ಕೊಡ್ಲಿ ತೊಗೊಂಡು ಹೋದ್ರೆ ಒಂದು ಸಣ್ಣ ಕಂಟಿನ್ಯೂ ಕಡಿಯೋಕ್ಕಾಗೋದಿಲ್ಲ ಅನ್ನುವಂಥ ಸತ್ಯ ಗಿಡಕ್ಕೆ ಗೊತ್ತಿತ್ತು. ಅದು ಕಡಿಬೇಕಾದ್ರೆ ಮತ್ತು ಇದಕ್ಕೆಲ್ಲ ಚಪ್ಪಾಳಿ ಹೊಡಿತೀರಂದ್ರೆ ನೀವು ಕಾವು ಆಗಾರ ಅಂದಂಗೆ ಹೌದಿಲ್ಲ? ಬೆಕ್ಕದ್ದಾಲಿ ಅಜ್ಜರ ಅದು ಕಾವು ಕುಡ್ಸೋತಿರ್ತಾರೆ ನಾವು ಅಂತೇಳಿ, ಕಾವು ಇರಲ್ಲ ಕರಗಸ ತೊಗೊಂಬಂದು ಕಡಿಯವ್ರು ನಾವೆಲ್ಲ. ವಿಚಾರ ಮಾಡಿಕೊಡ್ರಿ, ಒಬ್ಬ ಮನುಷ್ಯ ಬದುಕಬೇಕಾದ್ರೆ 9 ಗಿಡ ಬೇಕು. ಎಷ್ಟು ಬೇಕಮ್ಮ? ಉಸಿರಾಟ ಮಾಡ್ತೀವಿ, ಯಾವುದು ಪರಿಜ್ಞಾನ ಇಲ್ಲ ನಮಗಷ್ಟೆ. ನಾವೆಲ್ಲವೂ ಭಗವಂತ ನಿರ್ಮಿತವಾಗಿರುವಂಥದ್ದು ನಿರಾಳವಾಗಿ ನಮಗೆಲ್ಲ ಸಿಗಾಕತ್ತದ. ಹೀಗಾಗಿ ನಮ್ಮ ಮನೆ ಬೆಳೆಸೋದಕ್ಕೆ, ನಮ್ಮ ಹೊಲ ಬೆಳೆಸೋದಕ್ಕೆ, ಮತ್ತೊಂದು ಬೆಳೆಸೋದಕ್ಕೆ ಇಷ್ಟಕ್ಕೆ ಸೀಮಿತ ಆದವೇ ಹೊರತಾಗಿ ಪ್ರಕೃತಿಯನ್ನು ಬೆಳೆಸಬೇಕನ್ನುವಂಥ ಪರಿಜ್ಞಾನ ಎಲ್ಲರಿಗೂ ಬರಬೇಕಲ್ಲ. ಒಬ್ಬ ಮನುಷ್ಯ ಬದುಕಬೇಕಾದ್ರೆ ಸಮರ್ಪಕವಾಗಿ ವಾಯು ಸಿಗಬೇಕಾದ್ರೆ ದಿಲ್ಲಿ ಅನ್ನುವಂಥ ಶಹರಕ್ಕೆ ಹೋದ್ರಿ ಅಂತಂದರೆ, ದಿಲ್ಲಿ ಅನ್ನುವಂಥ ಶಹರದೊಳಗೆ ಇವತ್ತು ಪ್ಯೂರ್ ಗಾಳಿ ಸಿಗ್ತಾ ಇಲ್ಲ. ಅಲ್ಲಿ ಪ್ಯೂರ್ ಗಾಳಿ ಶುದ್ಧವಾದ ಗಾಳಿ ಸಿಗಲಾರ್ದಕ್ಕೆ ಶುದ್ಧ ಗಾಳಿ ಕೊಡುವಂಥ ಸೆಂಟರ್ ಅದಾವ. 1 ತಾಸು ಆ ಶುದ್ಧ ಗಾಳಿ ಕೊಡುವಂಥ ಸೆಂಟ್ರ್ನೊಳಗೆ ಕುಂತು ಬರೋಕೆ 780 ರೂಪಾಯಿ ರೊಕ್ಕ ಐತಿ. ವಿಚಾರ ಮಾಡಿಕೊಡ್ರಿ ನೀವು. ಇವತ್ತು ದಿಲ್ಲಿಗೆ ಬಂದೈತೆ ಅಂದ್ರೆ ನಾಳೆ ಹೊಳೆ ಆಲೂರಿಗೆ ಬರ್ತೈತೆ ಅನ್ನುವಂಥದ್ದು ನಿಮಗೆಲ್ಲರಿಗೂ ತಿಳುವಳಿಕೆ ಇರಬೇಕು. ಹಾಗಾದರೆ ಪರಿಸರದ ಕುಟಾಗ ಭಾಳ ಆಟ ಆಡೋಕ್ಕೆ ಹೋದ್ವಿ ಅಂದರೆ ಯಾವಾಗ ಪರಿಸರ ನಮ್ಮನ್ನು ನಾಶ ಮಾಡ್ತದೆ ಹೇಳೋಕ್ಕಾಗೋದಿಲ್ಲ. ತನ್ನ ಜಗತ್ತ ಮಾಡ್ಕೊತದ. ಇದ ನಮ್ಮ ಹೊಳೆ ಆಲೂರಿನೊಳಗಿರುವಂಥ ಈ ಹೊಳೆ ಎಷ್ಟು ಮಂದಿಗೆ ಅನಾಹುತ ಮಾಡಿಲ್ಲ ಹೇಳಿ. ನಾವು ಹಂಗೆ ಒದಕ್ಕೊಂತ ಅದನ್ನು ಸಣ್ಣದು ಮಾಡ್ಕೊತ ಹೋದ್ವಿ. ಪ್ರಸಂಗ ಬಂದಾಗ ಅದು ತನ್ನ ಜಾಗ ತಾನು ಮತ್ತು ಹೊಳ್ಳಿ ಫಿಕ್ಸ್ ಮಾಡೇ ಹೋಗ್ತೈತದು. ಫಿಕ್ಸ್ ಮಾಡಿ ಹೋದರೆ ನಾವು ಅರ್ಥ ಮಾಡ್ಕೋಬೇಕಲ್ಲ. ಇದನ್ನು ಯಾಕೆ ಹೇಳಕತ್ತೀನಿ ಅಂತಂದರೆ ವಿಚಾರ ಮಾಡ್ಕೊಳ್ಬೇಕು. ಯಾವಾಗ ಮನುಷ್ಯ ಭಾರತ ದೇಶಕ್ಕೆ ಬ್ರಿಟಿಷರು ಬರಬೇಕಾದ್ರೆ 33 ಕೋಟಿ ಜನಸಂಖ್ಯೆ ಇತ್ತು ಈ ಭಾರತ ದೇಶದೊಳಗೆ. ಅವ್ರು ಬಂದಂಥ ಟೈಮ್ದೊಳಗೆ ಅದು ಏರ್ಕೊಂತ 100 ವರ್ಷದಾಗಿ ಇವತ್ತು ಎಷ್ಟಾಗೈತೆ ಅನ್ನೋದು ನಿಮಗೆಲ್ಲರಿಗೂ ಗೊತ್ತಿರೋ ಒಂದು ಚೀನಾ ದೇಶವನ್ನು ಮುಂದಿಕ್ಕಿವಿ ನಾವು. ವಿಚಾರ ಮಾಡ್ಕೋಬೇಕು. ಇಂಥ ಭವ್ಯ ದೇಶದೊಳಗೆ ಅವತ್ತು 10,000 ಮಂದಿ ಬ್ರಿಟಿಷರು ಒಳಗೆ ಬಂದರು. ನಮ್ಮ ದೇಶದೊಳಗೆ ಇಡೀ ಅಖಂಡ ಭಾರತ ದೇಶ ಇರಲಿಲ್ಲ. ಸುಮಾರು 530 ಸಂಸ್ಥಾನಗಳಿದ್ವು. 530 ಸಂಸ್ಥಾನಗಳು ಕೇವಲ ನಮ್ಮ ರಾಜ್ಯವನ್ನು ಉಳಿಸ್ಕೋಬೇಕಂತ ಬಡದಾಡ್ತಿದ್ರು ಅವರು. ಆ ರಾಜ್ಯವನ್ನು ಹಾಳು ಮಾಡಬೇಕು, ನನ್ನ ರಾಜ್ಯವನ್ನು ಬೆಳೆಸ್ಕೋಬೇಕು. ಅವ್ರ ರಾಜ್ಯವನ್ನು ಕೆಡವಬೇಕು, ನಮ್ಮ ರಾಜ್ಯವನ್ನು ಉಳಿಸ್ಬೇಕು. ಇದನ್ನೆಲ್ಲ ತಿಳ್ಕೊಂಡಿರ್ತಕ್ಕಂಥ ಬ್ರಿಟಿಷರು ಅಂದ್ಕೊಂಡ್ರು ಇವ್ರ ಕೈಯಾಗ ಕತ್ತಿ ಡಾಲ್ ಹಿಡ್ಕೊಂಡು ಇವರು ಯುದ್ಧ ಮಾಡೋರು, ಅವ್ರ ಬಂದೂಕುಗಳನ್ನು ಹಿಡ್ಕೊಂಡು ಅವರು ಯುದ್ಧ ಮಾಡೋರು. ಅವರೆಷ್ಟು ಶಾಣ್ಯರಿದ್ರಂದ್ರೆ ನಮ್ಮ ಯಾವ ವ್ಯಕ್ತಿಗಳ ಕೈಯಾಗೂ ಬಂದೂಕುಗಳನ್ನು ಕೊಟ್ಟಿದ್ದಿಲ್ಲ. ಅವರು ಕೇವಲ ಇದನ್ನು ಕೊಟ್ಟಿದ್ರು, ಏನು ಕತ್ತಿ ಕೊಟ್ಟಿದ್ರು, ಡಾಲ್ ಕೊಟ್ಟಿದ್ರು, ಬರ್ಚಿ ಕೊಟ್ಟಿದ್ರು. ಇಂಥವು ನಮ್ಮ ಸೈನಿಕರ ಕೈಯಾಗ ಕೊಟ್ಟಿದ್ರು. ಅವರೇನು 10,000 ಮಂದಿ ಬಂದಿದ್ರು, ಅವ್ರ ಕೈಯಾಗ ಮಾತ್ರ ಬಂದೂಕುಗಳನ್ನು ಇಟ್ಟಿದ್ರು. ಈ ಕಾರಣದಿಂದ ಬ್ರಿಟಿಷರು ನಮ್ಮನ್ನು ಭಾಳ ದಿವಸ ಆಳುವಂಥ ಪ್ರಯತ್ನ ಆಯಿತು. ಅದ್ರ ಬಗ್ಗೆ ನಾ ಇಲ್ಲಿ ಹೇಳ್ತಾ ಇಲ್ಲ. ಯಾವುದೋ ಒಬ್ಬ ವ್ಯಕ್ತಿ ಕೆಡಬೇಕಾದ್ರೆ ಒಳಗೆ ನಮ್ಮ ಒಬ್ಬ ಇದ್ದಾಗಟ್ಟ ಕೆಡಕ್ಕೆ ಬರ್ತದೆ ಹೊರತಾಗಿ ಇಲ್ಲತ್ತಂದ್ರೆ ಕೆಡಲಿಕ್ಕೆ ಬರೋಂಗಿಲ್ಲ. ಆಯುಷ್ಯ ಹೋಗುತ್ತಿದೆ, ಭವಿಷ್ಯ ತೊಲಗುತ್ತಿದೆ. ಇಲ್ಲಿ ಕುಂತೀವಿ ಅಂತಂದ್ರೆ ಒಂದು ದಿವಸ ನಾಶ ಹಾಕ್ಕೊಂತಾನೆ ಹೊಂಟದ ಅಂತಂದಾಗ ಇದು ಕೆಡಬಾರ್ದಲ್ಲ, ದೇಹ ಇದು ಕೆಡಬಾರ್ದಲ್ಲ. ಆಯುಷ್ಯ ಅನ್ನುವಂಥದ್ದು ಮುಗಿದ್ರೊಳಗನೆ ನಮ್ಮ ಗಡಿಯಾರ ಕಟ್ಟಿರ್ತೀರಪ್ಪ. ಈಗ ಎಲ್ಲರ ಕೈಯಾಗ ನಿಮ್ಮ ಕೈಯಾಗ ಟೈಮ್ ಅದಾವಲ್ಲ, ಟೈಮ್ ಅದಾವಿಲ್ಲ ನಿಮ್ಮ ಕೈಯಾಗ ಅದಾವಲ್ಲ. ಈ ಗಡಿಯಾರದೊಳಗೆ ಒಂದು ಸೌಂಡ್ ಬರ್ತದೆ. ಏನಂತ ಬರ್ತದೆ ಹೇಳ್ರಿ? ಸುಮ್ಮನೆ ಕಿವಿ ಕೊಟ್ಟು ನೋಡ್ರಿ ನೀವು. ಟಿಕ್ 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 ಅಂತ ಬರ್ತೈತಲ್ಲ. ಈ ಸೌಂಡ್ ಬರ್ತೈತಲ್ಲ, ಆ ಸೌಂಡ್ ಏನು ಹೇಳಾಕತ್ತದ ನಮಗೆ? ಅಮ್ಮ ಏನು ಹೇಳಾಕತ್ತೈತೆ ಅಂತ ವಿಚಾರ ಮಾಡಿರಿ ನೀವು. ಮನ್ಯಾಗ ಕುತ್ಕೊಂಡು ಎಷ್ಟು ದಿವಸ ಗಡಿಯಾರ ನೋಡಿರ್ತೀರಲ್ಲ, ಗಡಿಯಾರ ನೋಡಿದವರೆಲ್ಲ ಅನ್ಕೋಬೇಕು. ಏನು ಅನ್ಕೋಬೇಕಂದ್ರೆ, ಕಣ್ಣು ಹೋದ್ರೆ ಕಣ್ಣು ಜೋಡಿಸ್ತಾರೆ, ಕಿವಿ ಹೋದ್ರೆ ಕಿವಿ ಜೋಡಿಸ್ತಾರೆ. ಶರೀರದೊಳಗೆ ಯಾವುದೇ ಅಂಗಾಂಗ ಹೋದ್ರೂ ಸಹಿತ ನಿಮಗೆ ಗೊತ್ತಿರಲಿ, ನಿನ್ನೊಬ್ಬದು ಹಾಸ್ಪಿಟಲ್ನೊಳಗೆ ಕೃತಕವಾಗಿರ್ತಕ್ಕಂಥ ಹಾರ್ಟನ್ನು ಫಿಕ್ಸ್ ಮಾಡ್ಯಾರ ಅವಂಗೆ. ಇದು ಫಸ್ಟ್ ಟೈಮ್ ಸಕ್ಸಸ್ ಆಗೈತಿ. ವಿಜ್ಞಾನಕ್ಕೆ ಸವಾಲಾಗಿದ್ದು ಸಕ್ಸಸ್ ಆಗೈತಿ. ಚಲೋ ಆತ್ ಬಿಡ್ರಿ ನಂಜ್ರನ. ಅದೊಂದು ಇತ್ತ ಹೋಗಕ್ಕೆ, ಇನ್ನು ಅದೊಂದು ಕೃತಕನ ಬಂತು. ಇನ್ಯಾ ಪ್ರವಚನ ಇಷ್ಟೆಲ್ಲ ಇದ್ರೆ ಹಿಂಗೈತಿ ಅವರ ಇನ್ನೇನಾರ ಮತ್ತು ಅದು ಕರೆನ ಬಂತು. ಇನ್ನೆಲ್ಲ ಅದು ಅಪ್ಲಿಕೇಬಲ್ ಆತಂದ್ರೆ ಮುಗ್ದು ಹೋಯ್ತು. ನಾವು ಯಾರು ಕೂಡ ಆ ಸ್ವಾಮಿಗಳ ಮಾತು ಕೇಳಂಗಿಲ್ಲ, ಮತ್ತೊಬ್ಬರ ಮಾತು ಕೇಳಂಗಿಲ್ಲ. ಎಲ್ಲ ನಮ್ಮ ಕೈಯಾಗ ಕರೆಂಟಿನ ಬಟನ್ ಕೊಟ್ಟು ಫ್ಯೂಸ್ ಅವ್ನ ಕೈಗೆ ಇಟ್ಕೊಂಡು ಕುಂತಾನೆ ಭಗವಂತಂತ ನಾವು ಆಟ ಕೇಳಾಕತ್ತೀವಿ. ಮತ್ತು ಅದ್ರಾಗ ಮತ್ತು ಅದು ಏನಾರು ಹೋತಂದ್ರೆ ಮುಗ್ದು ಹೋತು. ನಾವು ಯಾರು ಇಲ್ಲಿ ವೇದಿಕೆ ಇಲ್ಲ, ದೇವರು ಇಲ್ಲ, ಇದಿಲ್ಲ, ಮತ್ತೊಂದಿಲ್ಲ. ನೋಡ್ರಿ,
ಬೇರೆ ಯಾವುದೇ ಅಂಗಾಂಗಗಳನ್ನು ನಾವು ಏನಾದರೂ ಮಾಡ್ಕೊಂಡು, ಯಾಕಂದ್ರೆ ಈಗ ಡಾಕ್ಟ್ರ್ ಎಲ್ಲ ಕಡೆನೂ ಭಾರಿ ವಿಜ್ಞಾನ ಭಾಳ ಮುಂದುವರೆದೈತಿ. ಈಗ ಭಾಳ ಎಂಜಿಯೋಬ್ಲಾಸ್ಟ್ ಮಾಡ್ತಿದ್ರು ಅವಾಗೆಲ್ಲ. ಹೇಗೆ ಎಂಜಿಯೋಬ್ಲಾಸ್ಟ್ ಮಾಡ್ತೀವಿ, ಎಂಜಿಯೋಗ್ರಾಫಿ ಮಾಡೋರು ಬಹುತೇಕ ದೇಹವನ್ನು ಕೊರೆದು ಆಮೇಲೆ ಅದನ್ನು ಮಾಡ್ತಿದ್ದು. ಅದನ್ನು ಭಾಳ ಸೂಕ್ಷ್ಮ ಅಂತ. ಈಗ ಹಾರ್ಟ್ ಆಫ್ ಸರ್ಜರಿ, ಬೈಪಾಸ್ ಸರ್ಜರಿ ಮಾಡ್ಬೇಕಂದ್ರೂ ಜಸ್ಟ್ ಒಂದು ಇಂಜೆಕ್ಷನ್ನೊಳಗೆ ಬೈಪಾಸ್ ಸರ್ಜರಿ ಮಾಡುವಷ್ಟರ ಮಟ್ಟಿಗೆ ವಿಜ್ಞಾನ ಮುಂದುವರೆದದ. ಏನೇ ಮುಂದುವರೆದ್ರೂ ಸಹಿತ ಮನುಷ್ಯ ಸಾಯುವುದನ್ನು ತಪ್ಸೋಕ್ಕೆ ಯಾರಿಂದನೂ ಆಗಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು ಯಾರು ತಿಳ್ಕೊತೀರಿ ಅವ್ರ ಜೀವನದಾಗ ಭಾಳ ಚಂದ ಅನುಭವಿಸ್ಕೊಂಡು ಹೋಗ್ತಾರೆ. ಬೇಕಾದಷ್ಟು ವಿಜ್ಞಾನ ಮುಂದೆ ಹೋಗೋಲ್ಲಕ್ಕೆ. ನೀನು ಭಾಳ ಅಂದರೆ ಇವತ್ತು ಸಾಯವನ್ನ ನಾಳೆ ಒಂದಿಷ್ಟು ದಿವಸ ಮುಂದೆ ಹಾಕ್ಬೋದು ಅಟ ಅವರು. ಆದರೆ ಮರಣ ಅನ್ನುವಂಥದ್ದು ಬಂತು ಅಂದರೆ ನಮ್ಗೆ ಯಾರಿಗೂ ಇಲ್ಲೇ ಇರೋಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಶರಣರು ಅವತ್ತು ಹೇಳ್ಯಾರ, ಮರಣ ಅನ್ನುವಂಥದ್ದು ಹೆಂಗೈತಂದ್ರೆ ವಜ್ರ ಪಂಜರದೊಳಗಿಕ್ಕಿದಡು ಸಾವು ತಪ್ಪದು. ಸಾವು ತಪ್ಪಕ್ಕೆ ಸಾಧ್ಯನೇ ಇಲ್ಲ, ಸಾವು ಸಪ್ಪದಕ್ಕೆ ಸಾಧ್ಯನೇ ಇಲ್ಲ. ಆಯುಷ್ಯ ಹೋಗುತ್ತಿದೆ, ಭವಿಷ್ಯ ತೊಲಗುತ್ತಿದೆ. ಕೂಡಿರ್ದ ಸತಿಸುತರು ತಮ್ಮ ತಮಗೆ ಹರಿದು ಹಂಚಿ ಹೋಗುತ್ತಿದ್ದಾರೆ. ಬಂಜೆಯಾಗಿ ಕೆಡಬೇಡ, ಬಂಜೆಯಾಗಿ ಕೆಡಬೇಡ. ಶಿವನ ನೆನೆದು ಕೃತಾರ್ಥರಾಗಿ ಹೋಗಬೇಕು ಅಂತ ಅಕ್ಕ ಮಹಾದೇವಿ ತಾಯಿ ಹೇಳ್ತಾಳೆ. ಆಯುಷ್ಯ ಹೋಗುತ್ತಿದೆ, ಆಯುಷ್ಯ ಹೊಂಟದ ನಮ್ಮದು. ನಿನ್ನ ಹೋಯ್ತಲ್ಲ ನೋಡ್ರಿ. ಗೊತ್ತಿಲ್ಲ ನಾಳೆ ಸತ್ತು ಹೋಗಿದೆ ನಿನ್ನೆ, ಗೊತ್ತಿಲ್ಲ ನಾಳೆ ಸತ್ತು ಹೋಗಿದೆ ನಿನ್ನೆ. ನಿನ್ನಿದು ಸತ್ತು ಹೋಗ್ಯದ, ನಾಳೆ ಬರೋದು ನನಗೇನು ಅನ್ನೋದು ಗೊತ್ತೇ ಇಲ್ಲ. ಹಾಗಾದ್ರೆ ನಿನ್ನ ಹೊತ್ತು ಯಾವ ಹೊತ್ತು ಅಂದರೆ ಈ ದಿನದ ಹೊತ್ತು, ಈ ಕ್ಷಣದ ಹೊತ್ತು, ಅದು ನಿನ್ನ ಸೊತ್ತು ಮಾತ್ರ ಆಗ್ತದೆ ಹೊರತಾಗಿ ಉಳಿಕಿದ್ದು ಯಾವುದು ನಮ್ಮದಲ್ಲ. ಈ ಕ್ಷಣದೊಳಗೆ ಚಂದ ಬದುಕಬೇಕು ನಾವು, ಈ ಕ್ಷಣದೊಳಗೆ ಭಾಳ ಚಂದ ಬದುಕಬೇಕು ನಾವು. ಹಂಗೆ ಮಾಡೋಂಗಿಲ್ಲ, ಹಿಂದಾಗಿದ್ದು ಹೇಳ್ಕೊಂತ ಕುಂದ್ರೋದು. ಎಲ್ಲರ ಮುಂದೂ ಬಂದವ್ರ ಮುಂದೆಲ್ಲ ಅದನ್ನು ಹೇಳೋದು. ನಿನ್ನ ಹೇಳಿದ್ನಲ್ಲ ನಿಮ್ಗೆ, ಯಾರು ಕೇಳಿರಂಗೆ ಇಲ್ಲ ನಿಮ್ಮನ್ನು ಮನೆಗೆ ಬಂದು ಹೆಂಗೆ ರೀ ಅನ್ನಂಗಿಲ್ಲ ನೋಡು. ನಮಗೆ ಒಂದಿಷ್ಟು ಮಂದಿ ಇಲ್ಲ ಮದುವೆ ಆಲ್ಬಮ್ ಕೈಯಾಗ ಕೊಟ್ಟಿರ್ತಾರೆ. ನಮಗೇನು ಸಂಬಂಧ ಅವು ಮದುವೆ ಆಲ್ಬಮ್ ತೊಗೊಂಡು ನಾವೇನು ಮಾಡೋಣ? ಮನಗೊಡ್ಲಿ ಅಜ್ಜಾರು ನಮ್ಮದು ಮದುವೆ ಹಿಂಗಾಗಿತ್ತು ಚಲೋ ಮಾಡೋದು. ಅವಾಗ ಹಿಂದಿಲ್ಲೆಲ್ಲ ತೆಗೆದು ಆ ಆಲ್ಬಮ್ ತೊಗೊಂಡು ಬಂದು ನಮ್ಮ ಕೈಯಾಗ ನೋಡಕ್ಕೆ ಕೊಟ್ಟು ಅದ್ರಾಗ ಒಂದ ಕೊಕ್ಕೊಲ್ಲಾಗ 2 ಪೈಪ್ ಇಟ್ಟು ತಿಳಿದತ್ತೆ ನಿಮ್ಗೆ. ನೀವೆಲ್ಲ ಹಂಗೆ ಮಾಡಿದ ಮಂದಿ ಅದಕ್ಕೆ ನಗಿ ಬರ್ತೈತೆ ನಿಮ್ಗೆ. ಅವನು ತೋರಿಸಿದ ಮೇಲೆ ಮತ್ತು ಅದನ್ನೇ ನೋಡಿ ನಾವು ಖುಷಿ ಆಯ್ತು ಬಿಡಪ್ಪ, ಇಷ್ಟು ಆರಾಮದಿರಲ್ಲ, ಚಂದ ಐತೆ ಅಂದ್ಬಿಡ್ಲೆ ಚಲೋ ಅಜ್ಜರು. ಯಾಕೆ ಏನು ನೋಡ್ರಿ ಇತ್ತಿತ್ತ ನಮಗೆ ಅವ್ರಿಗೆ ಒಂದು ಸ್ವಲ್ಪ ಯಾಕೆ ಹೊಂದಾಣಿಕೆ ಇಲ್ಲ ನೋಡ್ರಿ. ಏನು ಅಲಬಾಂಬೆದಾಗಿರುವಂಥ ಕೊಕ್ಕೊಕೋಲ ನೋಡ್ಬೇಕು, ಇಲ್ಲಿ ಮ್ಯಾಕ್ ಕುಂತು ಹೇಳುವಂಥದ್ದು ನೋಡ್ಬೇಕು. ಯಾವ್ದು ನೋಡೋದು ಯಾವ್ದು ಬಿಡೋದು? ಜಗತ್ತಿನಾಗ ಹಂಗೆ ಇರ್ತೈತಿ. ಮೊದಲು ಇದ್ದಂಗೆಲ್ಲ ಯಾವುದು ಇರೋಂಗಿಲ್ಲ. ಮೊದಲು ಭಾಳ ಚಂದ ಇರ್ತೈತಿ. ಮೊದಲು ನೋಡ್ರಿ ನೀವು, ಮೊದಲು ಫಿಕ್ಸ್ ಆಯಿತು ಅಂತಂದರೆ, ಮೊದಲು ಫಿಕ್ಸ್ ಆಯಿತು ಅಂದರೆ ಹೊಳ್ಳ ಊಟ ಆಯ್ತು ಅನ್ನೋದ್ರೆ 20 ಸಲ ಕೇಳಿರ್ತಾನೆ. ಮೊದಲು ಫಿಕ್ಸ್ ಆದಾಗ ಊಟ ಆಯ್ತಂತ ಕೇಳೋದನ್ನ ಒಂದು ದೊಡ್ಡ ಸಡಗರ. ಮತ್ತೆಲ್ಲ ಮದುವೆ ಆಗಿ ಎಲ್ಲ